ತೆಗಿಲಿಲ್ಲ ಅಂದ್ರೆ ನಾಡ ಗಳಿಗೆಗೆ ನಿಮಗೆ ತಾಲೂಕ್ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ಬರ್ತಾರೆ, ಜಿಲ್ಲಾ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ಬರ್ತಾರೆ. ಗೈರಿ ಬಗ್ಗೆ ಹಾಕ್ಲಾ ನಿಮ್ಗೊಂದು 20,000 ಕೊಡ್ತೀನಿ ಲೀಡರ್ಗಳಿಗೆ. ಗೈರಿ ಬಡ್ಡಿ ಹಾಕ್ಲಾ ಅಂತ, ಗೈರಿ ಬಡ್ಡಿ ಹಾಕ್ಲಾ, ನಿಮ್ಗೆ ಅಂತ ಅಧಿಕಾರ ಕೊಟ್ಟರು ನಡಿಲ್ಲ ಅಂತ. ಸಚಿವರು ನಾಟಿ ಕೋಳಿ ತಿಂದಿಲ್ಲ ಸರ್. ಅವರು ಬಹಳ ದಿನ ಆಯ್ತು ಅವರು ಬೆಂಗಳೂರು ಬಿದ್ದು, ಅವರು ಗಿರಿರಾಜ ಕೋಳಿನೇ ನಾಟಿ ಕೋಳಿ ಅಂತ ಅನ್ಕೊಂಡಿರೋದು ಕಾಣ್ತದೆ ಸರ್. ನಮಗೆ ಇದು ಒಗ್ಗದೇ ಇರಲಿಲ್ಲ. ಆದ್ರೆ ಸಾರ್ವಜನಿಕ ಜೀವನವನ್ನ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ, ಅದು ನಿಮ್ ಗಮನದಲ್ಲಿರಲಿ. ಯಾವುದೇ ಪಕ್ಷಕ್ಕೆ ನಾನೀಗ ಸೇರ್ಪಡೆ ಆಗುದಿಲ್ಲ, ಅದು ನಿಮ್ ಗಮನದಲ್ಲಿರಲಿ. ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ. ನಾನು ಹುದ್ದೆಗಷ್ಟೇ ರಾಜೀನಾಮೆ ಕೊಟ್ಟಿದ್ದೀನಿ. ಬಹಳ ಸ್ಪೆಸಿಫಿಕ್ ಆಗಿ ಟೇಕ್ ಹೋಮ್ ಮೆಸೇಜ್ ತರ ಹೇಳ್ತೀನಿ. ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ, ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಈ ಕಾಂಗ್ರೆಸ್ ಪಕ್ಷದ ಉಳಿವಿಗಾಗಿ, ಅಂದ್ರೆ ಈಗ ನನ್ನ ಶರೀರ, ನನ್ನ ಕಾಂಗ್ರೆಸ್ ಪಕ್ಷ ನನ್ನ ಶರೀರ ಅನ್ನೋದಾದ್ರೆ, ನನ್ನ ಶರೀರದ ಹೆಬ್ಬೆರಳಿಗೆ ಗ್ಯಾಂಗ್ರೀನ್ ಆಗ್ತದೆ, ಡಯಾಬಿಟಿಸ್ ಆಗಿದೆ ನನ್ನ ಶರೀರಕ್ಕೆ. ಈ ಡಯಾಬಿಟಿಸ್ ಆಗಿರೋ ಕಾರಣದಿಂದ ಬೆರಳನ್ನ ತೆಗಿಲೇಬೇಕಾಗಿದೆ. ಬೆರಳು ತೆಗಿಲಿಲ್ಲ ಅನ್ನೋದಾದ್ರೆ ಸೆಪ್ಟಿಸಿಮಿಯಾ ಆಗಿ ಇಡೀ ರಕ್ತ ವಿಷಯುಕ್ತ ಆಗಿ ನನ್ನ ಶರೀರ ಸತ್ತೋಗುವ ಅವಕಾಶಗಳಿದೆ. ನನ್ನ ಶರೀರ ಅಂದ್ರೆ ನನ್ನ ಕಾಂಗ್ರೆಸ್. ಈ ಗ್ಯಾಂಗ್ರೀನ್ ಇವತ್ತು ಕಟ್ ಮಾಡಿ ತೆಗಿದೆ ಹೋದ್ರೆ ಈ ಶರೀರಕ್ಕೆ ಉಳಗಾಲ ಇಲ್ಲ. ಈ ಗ್ಯಾಂಗ್ರೀನ್ ಕತ್ತರಿಸಲೇಬೇಕಾದಂತ ಪರಿಸ್ಥಿತಿ ಈಗಿದೆ. ಆಪರೇಷನ್ ಡೇಟ್ ಆವತ್ತು ಬರೋ ಲೋಕಸಭಾ ಎಲೆಕ್ಷನ್ ದಿವಸ ಅವತ್ತೇ ಆಪರೇಷನ್ ಡೇಟ್. ಅವತ್ತು ಈ ಹೆಬ್ಬೆರಳನ್ನ ತೆಗಿಲೇಬೇಕಿದೆ. ತೆಗೆದ್ರಷ್ಟೇ ನನ್ನ ಶರೀರ ಉಳ್ಕೊಳ್ಳುತ್ತೆ, ನನ್ನ ಪಕ್ಷ ಉಳ್ಕೊಳ್ಳುತ್ತೆ. ತೆಗಿಲಿಲ್ಲ ಅಂದ್ರೆ ನಾಡ ಗಳಿಗೆಗೆ ನಿಮಗೆ ತಾಲೂಕ್ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ಬರ್ತಾರೆ, ಜಿಲ್ಲಾ ಪಂಚಾಯತಿಗೂ ಬೆಂಗಳೂರಿನ ಕರ್ಕೊಂಡ್ಬರ್ತಾರೆ. ಗೈರಿ ಬಗ್ಗೆ ಹಾಕ್ಲಾ ನಿಮ್ಗೊಂದು 20,000 ಕೊಡ್ತೀನಿ ಲೀಡರ್ಗಳಿಗೆ, ಮನೆಗೊಂದು 5,000 ಕೊಡ್ತೀನಿ, ಹೋಗಿ ತೆಗಿ ಸಾರಿ, ಇದೇ ವರ್ಡ್ ಯೂಸ್ ಮಾಡ್ತಾರೆ. ಗೈರಿ ಬಡ್ಡಿ ಹಾಕ್ಲಾ ಅಂತ, ಗೈರಿ ಬಡ್ಡಿ ಹಾಕ್ಲಾ, ನಿಮ್ಗೆ ಅಂತ ಅಧಿಕಾರ ಕೊಟ್ಟರು ನಡಿಲ್ಲ ಅಂತ. ಯಾಕೆ? ಅವರು ಗೊತ್ತು, ಬರ್ತಿದ್ದಂಗೆ ಅಣ್ಣಂಗೆ ಜೈ, ಅಣ್ಣಂಗೆ ಜೈ ಅಂತೀರಿ ಅಂತ ಗೊತ್ತು. ಈ ಅಣ್ಣಂಗೆ ಜೈ ಕೆಲಸ ಬಿಡದೆ ಹೋದ್ರೆ ನಿನ್ನ ಕಾಲು ಬೆರಳಲ್ಲಿರುವಂತಹದ್ದು ಆಕ್ಚುಲ್ ಜಾಯಿಂಟ್ ಬರುತ್ತೆ, ಅಲ್ಲಿಂದ ನೀ ಜಾಯಿಂಟ್ಗೆ ಇಲ್ಲಿಗೆ ಮಂಡಿಗೆ ಬರ್ತದೆ, ತೊಡೆವರೆಗೂ ಬಂದ್ರೆ ಅಣ್ಣ ನಿರ್ನಾಮ. ಆಮೇಲೆ ಯಾವ ಪಕ್ಷ ಅಂತ ಹೇಳ್ಕೊಂಡಿರಿ? ನನ್ನ ಪಕ್ಷದ ಹೆಸರು ಹೇಳ್ಬೇಕು ಅನ್ನೋದಾದ್ರೆ ಈ ಗ್ಯಾಂಗ್ರೀನ್ ತೆಗಿಬೇಕು. ಸೊ ಇದಕ್ಕೆ ಬೇಕಾದ ಪೂರ್ವಭಾವಿ ಸಿದ್ಧತೆಗೆ ಅಂತ ಹೇಳಿ ನಾನು ಒಂಚೂರು ಅನಾಸ್ಥೆಟಿಸ್ಟ್ ಎಲ್ಲಿದ್ರು ಅಂತ ಹುಡುಕ್ತಾ ಇದ್ದೀನಿ. ಈಗ ಅನಾಸ್ಥಿಷಿಯಾ ಕೊಡ್ಬೇಕಲ್ಲ ಕಾಲ್ ಬೆರಳು ತೆಗಿಯಕ್ಕೆ, ಸೊ ಒಬ್ರು ಅನಾಸ್ಥೆಟಿಸ್ಟ್ ಒಬ್ರು ಹುಡುಕ್ತಾ ಇದ್ದೀನಿ. ಆಪರೇಷನ್ ಮಾಡಕ್ ಒಂದು ಜಾಗ ಬೇಕಲ್ಲ, ಓಟಿ ಬೇಕಲ್ಲ. ಯಾರು ನನ್ನ ಹತ್ರ ಸ್ವಂತ ಹಾಸ್ಪಿಟ್ಲ್, ಈಗ ಯಾರ ಹಾಸ್ಪಿಟ್ಲ್ ಓಟಿ ಮಾಡೋದು ಅಂತ ಹುಡುಕ್ತಾ ಇದ್ದೀನಿ. ಹಾಸ್ಪಿಟ್ಲ್ ಯಾರು ಬೇಕು ಅಂತ ಒಬ್ರು ಅನಾಸ್ಥೆಟಿಸ್ಟ್ ಹುಡುಕ್ತೀನಿ. ನಾನಂತೂ ಡ್ಯೂಟಿ ಡಾಕ್ಟರ್, ಒಬ್ಬ ಒಳ್ಳೆ ಸರ್ಜನ್ ಹುಡುಕ್ತೀನಿ. ಆದ್ರೆ ನನ್ನ ಪಕ್ಷನ ನಾನು ಉಳಿಸ್ಕೊಳ್ಳೇಬೇಕಿದೆ, ಅಂದ್ರೆ ನನ್ನ ಶರೀರನ ಉಳಿಸ್ಕೊಳ್ಳೇಬೇಕಿದೆ. ನನ್ನ ಪಕ್ಷಕ್ಕೆ ತಗಲಿರುವಂತಹ ಗ್ಯಾಂಗ್ರೀನ್ ತೆಗಿಲೇಬೇಕಿದೆ. ಅದೇನ್ ಬೇಕಾಗಿಲ್ಲ. ನೀವು ಪತ್ರಕರ್ತರು ಸ್ಕೂಪ್ ರಿಪೋರ್ಟ್ ಮಾಡಿ, ನೀವು ಯಾರು ಅಂತ ಹುಡುಕಿ. ಇಲ್ಲ ನೇರವಾಗಿ ಹೇಳೋದು ಬೇಕಾಗಿಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನನ್ನ ಪಕ್ಷಕ್ಕೆ ಗ್ಯಾಂಗ್ರೀನ್ ತಗಲಿದೆ, ಗ್ಯಾಂಗ್ರೀನ್ ತೆಗಿಬೇಕು. ಆಸ್ಪತ್ರೆ ನೋಡೋಣ, ಇರವೇ ಎರಡು ಆಸ್ಪತ್ರೆ ಅಲ್ಲ ಗೊತ್ತಿಲ್ಲ. ಇನ್ನೊಮ್ಮೆ ಇಬ್ರು ನನ್ನ ಸ್ನೇಹಿತರೆ ಉಳಿಸ್ಕೊಳಕ್ಕೆ ಮನೆಯಿಂದ ಚಗಲಿಕ್ಕೆ ಹೋಗೋದು ಹಂಗೇನಿಲ್ಲ. ಅದು ಆಮೇಲೆ ಅವ್ರು ಏನೇನಾಯ್ತದ ನೋಡೋಣ. ಸೊ ಸರ್, ನಾನು ಬಂದೂರ್ ವಿರುದ್ಧ ನಾನು ಹೋರಾಟ ಮಾಡಕ್ ಹೋಗುದಿಲ್ಲ. ಬರೋರು ಬರ್ಬೋದು, ಬಟ್ ನೀವು ಐಡೆಂಟಿಫೈ ಮಾಡ್ಬೇಕಲ್ಲ ಸರ್, ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೇಕಾದ್ರೆ ನೀವು ಒಂದಷ್ಟು ಹುಡುಕ್ಬೇಕಲ್ಲ ಸರ್. ಬಂದಾಗ ನನ್ನ ಮನೆ ಒಳಗೆ ಯಾರೋ ನುಗ್ತಿದ್ದಾರೆ ಅಂತ ಬಂದಾಗ ಮನೆ ಒಳಗಡೆ ಇರೋ ಯಜಮಾನ ಮನೆಯವ್ರನ್ನ ಸೇಫ್ ಗಾರ್ಡ್ ಮಾಡ್ಕೊಂಡು ಕರಿಬೇಕಾಗಿರೋದು, ಉಳಿದದ್ದನ್ನು ಜೋಪಾನ ಮಾಡ್ಬೇಕಾಗಿರೋದು ಮನೆ ಯಜಮಾನದ ಕೆಲಸ. ಆದ್ರೆ ಮನೆ ಯಜಮಾನನಿಗೆ ಯಾರಾದ್ರೂ ಬರ್ಲಿ ನೀವು ಹೋಗಿ ಅಂತ ಅನ್ನೋ ತೀರ್ಮಾನದಲ್ಲಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಸಚಿವರು ನಾಟಿ ಕೋಳಿ ತಿಂದಿಲ್ಲ ಸರ್.
ಅವರು ಬಹಳ ದಿನ ಆಯ್ತು ಅವರು ಬೆಂಗಳೂರು ಬಿದ್ದು ಅವರು ಗಿರಿರಾಜ ಕೋಳಿನೇ ನಾಟಿ ಕೋಳಿ ಅಂತ ಅನ್ಕೊಂಡಿರೋದು ಕಾಣ್ತದೆ ಸರ್. ಪರಿಸ್ಥಿತಿ ಹಂಗಿಲ್ಲ ಸರ್. ಅದು ನಾಟಿ ಬ್ರೀಡ್ ಅಂತ ಅನ್ನುವಂಥದ್ದು ಹೇಳ್ಬೇಕು ಅಂದ್ರೆ ಅವ್ರಿಗೆ ಒಂದಷ್ಟು ಪ್ರಜ್ಞೆ ಇರ್ಬೇಕು ಸರ್. ನಮ್ಮೂರಲ್ಲಿ ನಮ್ಮ ಪೌಲ್ಟ್ರಿಲ್ ಬೆಳೆದ ಕೋಳಿ ಎಲ್ಲ ನಾಟಿ ಹಾಕ್ಬಿಡುದಿಲ್ಲ ಸರ್. ನಮ್ಮ ಪೌಲ್ಟ್ರಿಲ್ ಬೆಳೆದ ಕ್ಷಣಕ್ಕೆ ನಾಟಿ ಅಲ್ಲ ಸರ್. ನಾಟಿ ಅಂದ್ರೆ ತಿಪ್ಪೆ ಮೇಲೆ ಮೇಯ್ಕೊಂಡು ಅಲ್ಲೇ ಓಡಾಡ್ಕೊಂಡು ಮನೆಯಲ್ಲಿ ನುಚ್ಚು ಪಚ್ಚು ತಗಡು ಪಗಡು ಹಾಕಿ ತಿನ್ಕೊಂಡು ಬೆಳೀತದಲ್ಲ, ಅದು ನಾಟಿ. ಇದು ನಮ್ಮೂರಲ್ಲೇ ಬೆಳೆದಿರೋ ಬ್ರಾಯ್ಲರ್ ಕೋಳಿ. ಬಟ್ ನಾನು ಅವ್ರಿಗೆ ಬೈಯುವುದಿಲ್ಲ. ನೀವು ಕೇಳಿದ ಪ್ರಶ್ನೆ ಸ್ಟಾರ್ ಚಂದ್ರ ತಗೊಂಡೋಯ್ತದೆ. ನಾನು ಅವ್ರ ವಿಷಯಕ್ಕೆ ಹೋಗುದಿಲ್ಲ. ನಿಮಗ್ ಬ್ರೀಡ್ ಯಾವ್ದು ಅನ್ನೋದು ಗೊತ್ತಿಲ್ಲ. ಈಗ ಬೆಂಬಲ ಕೊಡ್ತೀರಾ ಇಲ್ವಾ ಸರ್ ಇದು ಅವ್ರಿಗೆ ಎಲೆಕ್ಷನ್ ಅಲ್ಲಿ? ನಿಮ್ಮ ಈ ಚುನಾವಣೆಯಲ್ಲಿ ನಾನು ಫಸ್ಟೇ ಹೇಳಿದ್ದೀನಿ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಇದೇ ಅಭ್ಯರ್ಥಿನೇ ಅಂತಾನೆ ಕಂಟಿನ್ಯೂ ಮಾಡೋದಾದ್ರೆ ಬಹುಶಃ ನಾವು ವ್ಯತಿರಿಕ್ತವಾದ ತೀರ್ಮಾನ ತಗೋಬೇಕಾಗಿ ಬರುತ್ತೆ. ಇನ್ನು ಏನ ತೀರ್ಮಾನ ಆಗಿಲ್ಲ. ಅದನ್ನ ಮಾಡ್ಬೇಕು ಅಂದ್ರೆ ನಾನು ನನ್ನ ಎಲ್ಲ ಸಪೋರ್ಟರ್ಸ್ ಜೊತೆ ಮಾತಾಡ್ತೀನಿ. ನಾನ್ ತಗೊಳ್ಳೋ ತೀರ್ಮಾನಕ್ಕೆ ಮಾತಾಡ್ತೀನಿ. ಮುಂದಿನ ದಿನಗಳಲ್ಲಿ ಮನವೊಲಿಸಿದ್ರೆ ಏನ್ ಮಾಡ್ತೀರಾ? ಆ ಟೈಮ್ ಆಗೋಯ್ತು ಸರ್. ಆ ಟೈಮ್ ಆಗೋಯ್ತು. ಯಾಕೆ ನಾನು ಹೇಳ್ತೀನಿ ಅಂದ್ರೆ ಇಲ್ಲಿ ಕೊಟ್ಟಿರೋ ಎಲ್ಲ ಜಿ ಚಂದ್ರಶೇಖರ್ಗೂ ನಾನು ಬಹಳ ವಿಶೇಷವಾಗಿ ಇದು 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 ಅವ್ರು ಬರ್ದಿರೋ ಲೆಟರ್ ಅಲ್ಲ, ವಾಟ್ಸ್ಆಪ್ ಮೆಸೇಜ್. ಇದು ವಾಟ್ಸ್ಆಪ್ ಮೆಸೇಜ್ ನಾನು ತೆಗೆದು ಹೇಳ್ತೀನಿ, ಇಂಚು ಹೇಳ್ತೀನಿ. ಒಂದು ಫೋನ್ ಕಾಲ್ಗೆ ನೀವು ನಿಮ್ ಕೋಪನ ಶಮನ ಆಗೋದು. ಕೆಲವು ರಾಯಸ್ವಾಮಿ ಅವ್ರದ್ದು ಒಂದು ಫೋನ್ ಕಾಲ್ಗೆ ಮುಂದೆ ಡಿ ಕೆ ಶಿವಕುಮಾರ್ ಮಾಡಿ ಮತ್ತೆ ಕೆಲವು ರಾಯಸ್ವಾಮಿ ಆ ತರ ಮಾತಾಡೋದು. ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ಇದು ಒಳ್ಳೆ ಸಂದರ್ಭದಲ್ಲಿ ಆಗಿದ್ರಿಂದ ಅಂದ್ರೆ ಅದು ಚುನಾವಣೆ ಅಲ್ಲ, ಗೆದ್ದು ಮಂತ್ರಿ ಆಗೋ ಟೈಮಲ್ಲಿ ಸರ್ಕಾರ ರಚನೆ ಆಗಿದ್ದ ಟೈಮಲ್ಲಿ ಆಗಿದ್ದಾಗಿ ಒಬ್ಬ ಮಂತ್ರಿ ಫೋನ್ ಮಾಡ್ತಾರೆ ಅಂದಾಗ ತಗ್ಗಿ ಒಪ್ಕೋಬೇಕಾಗಿರೋದು ನಮ್ಮ ಧರ್ಮ. ಚುನಾವಣೆ ಆಗಲ್ಲ. ಕಳೆದ ಸಾರಿ MP ಎಲೆಕ್ಷನ್ ನಡೀತಲ್ಲ ಲಾಸ್ಟ್ ಟೈಮ್, ನನಗೆ ಡಿ ಕೆ ಶಿವಕುಮಾರ್ ಅವರು 15-20 ವರ್ಷಗಳಿಂದ ಹತ್ತಿರದಲ್ಲಿ. ಈ 15-20 ವರ್ಷದಲ್ಲಿ ಇದ್ದಿದ್ರಿಂದ ಅವ್ರು ನನಗೆ ರಿಪೀಟೆಡ್ ಆಗಿ ಕಾಲ್ ಮಾಡಿದ್ದಕ್ಕೆ ಅವ್ರ ನಂಬರ್ ಬ್ಲಾಕ್ ಮಾಡ್ಬಿಟ್ಟು ನನ್ನ ಮಾಡಲ್ ನಾನು ಎಲೆಕ್ಷನ್. ಅಷ್ಟು ಮಟ್ಟಿಗೆ ನನಗೆ ಆ ಬಡ್ತನ ಇದೆ. ನನಗೆ ಪ್ರೀತಿ ವಿಶ್ವಾಸಕ್ಕೆ ಬಗ್ಗೋದು ಗೊತ್ತಿದೆ. ನೀವು ಅಹಂಕಾರ ಆಡಿದ್ರೆ ನಿಮ್ ಜೊತೆ ಗುದ್ದಾಡಕ್ಕೂ ಬನ್ನಿ. ಬಹುತೇಕ ಸರ್, ಈಗ ನೋಡಿ ಸರ್, ಯಾವುದೇ ಕಾರ್ಯಕರ್ತನಿಗೆ ಅಥವಾ ಲೋಕಲ್ ಲೀಡರ್ಗೆ ಎಂತ ಹುಮ್ಮಸ್ ಇರುತ್ತೆ ಅಂತಂದ್ರೆ ಗೆದ್ದಾಯ್ತಲ್ಲ ಎಲ್ಲ ನಾಯಕರಿಗೆ. ನೀವು ಈ ಪ್ರಶ್ನೆ ಕೇಳಲಾಗಿ ಹೇಳ್ತೀವಿ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಮುಖವಾಗಿದ್ದವರು ನಾನು, ಹೌದಲ್ವಾ ಸರ್? ನಾನು ಜನರಲ್ ಸೆಕ್ರೆಟರಿ ಆಗಿದ್ದ ಪಾರ್ಟಿಗೆ. ನಮ್ಮ ಪಾರ್ಟಿ ರೆಪ್ರೆಸೆಂಟೇಷನ್ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ವಾ? ಈಗ ಚಿಕ್ಕ ಪುಟ್ಟ ನಾಮಿನೇಷನ್ಸ್ ಗಳು ಬರ್ತಾವಲ್ಲ, ಫೀಲ್ಡ್ ನಾಮಿನೇಷನ್ ಮಾಡ್ಬೇಕು, TMC ಮಾಡ್ಬೇಕು, RMC ಮಾಡ್ಬೇಕು, ಇನ್ಯಾವ್ಯಾವ ಬೋರ್ಡ್ ಗಳನ್ನ ಮಾಡ್ಬೇಕು. ನಾಮಿನೇಷನ್ ಕನಿಷ್ಠ ಅಂತಂದ್ರೆ ನಾನು 20-22 ಜನಕ್ಕೆ ನಾನು ಚಂದ್ರರಾಯ ಸ್ವಾಮಿ ಅವರು ಕೊಟ್ಟಿದ್ದೀನಿ, ರಾಜಣ್ಣ ಕೊಟ್ಟಿದ್ದೀನಿ, DK ಶಿವಕುಮಾರ್ ಮತ್ತೆ ಜಿಲ್ಲಾ ಮಂತ್ರಿದೆ ಕಡೆ ಮಾತು ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಒಬ್ಬರದಾದ್ರೂ ಆಗ್ಬೇಕಂತ ಇವರೆಲ್ಲ ಏನಂತಾರೆ, ಈಗ ನನ್ನ ನಂಬ್ಕೊಂಡಿರೋರು ಏನಂತಾರೆ, ಏನ್ ಡಾಕ್ಟ್ರೆ ನಿಮ್ ಕೈ ನಾಮಿನೇಷನ್ ಮಾಡ್ಸಕ್ ಆಗ್ತೇವೆ ಅಂತ ಯಾವ ಜನರಲ್ ಸೆಕ್ರೆಟರಿ ನೀನು? ಅಪ್ಪ ನಾನು ಏನು ಅಲ್ಲ ಕಣಪ್ಪ, ಬಿಟ್ಬಿಡಪ್ಪ. ಈ ಕೈಲಿ ಏನು ಆಯ್ತು ಬಹಳ ಕೇವಲ ಮಾತಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಬೆಂಬಲಿಸಿರೋರೇ ಬಹಳ ಕೇವಲ ಮಾತಾಡ್ತಾರೆ. ಅದು ಕೇವಲ ಅಂತ ಅವ್ರಿಗೆ ಅನ್ಸಿರಲ್ಲ. ಅವ್ರ ಸಂತ ಅವ್ರಂಗೆ ಹೇಳ್ತಿರ್ತಾರೆ. ಅವ್ರ ಸಂತ ನಾವು ಏನ್ ಡಾಕ್ಟರ್ ಮಾಡೋದು ಏನು ಆಗುದಿಲ್ಲ ಅನ್ನೋ ತೀರ್ಮಾನ ನನಗೆ ನಿಜವಾದ ಪ್ರೀತಿ ಇರೋರು ಇರ್ತಾರೆ, ಅಧಿಕಾರ ಮಾಡೋದು. ನನ್ನ ನೋವು, ನಾನು ಐ ಆಮ್ ರೆಪ್ರೆಸೆಂಟಿಂಗ್ ದ ಪೇನ್ ಆಫ್ ದ ಹೋಲ್ ಲೋಕಲ್ ಲೀಡರ್ಸ್. ನನ್ನ ಪಾರ್ಟಿಯ ಎಲ್ಲ ಲೋಕಲ್ ಲೀಡರ್ಗಳ ನೋವನ್ನ ರೆಪ್ರೆಸೆಂಟೇಟಿವ್ ಅಂತ ನಾನು ಮಾತಾಡ್ತೀನಿ. ಈಗ ನನ್ನ ಒಬ್ಬನ ಅಭಿಪ್ರಾಯ ಅನ್ಕೋಬೇಡಿ. ನಾನು ಇಷ್ಟೊಳಗಡೆ ನನಗಾಗಲೇ ಒಂದು 500-600 ಜನ ಜೊತೆ ಮಾತಾಡ್ತೀನಿ. ಒಬ್ಬನಾದ್ರೂ ಸದಭಿಪ್ರಾಯ ಹೇಳ್ಬೇಕಲ್ಲ, ಒಬ್ಬನಾದ್ರೂ ಸದಭಿಪ್ರಾಯ ಹೇಳ್ಬೇಕು. ಹಾಗಾಗಿ ಯಾರನ್ನೂ ನಾನೀಗ ವ್ಯಕ್ತಿಗತವಾಗಿ ದೂರ ಹೋಗುದಿಲ್ಲ. ನಿಮ್ಮ ತೀರ್ಮಾನಗಳು ಸರಿ. ನಾನು ನಾಳೆ ಬೆಳಗ್ಗೆ ಚಲುವರ ಸಮಯ ಎದುರುಗಡೆ ಸಿಕ್ಕಿದ್ರು ನನ್ನ ಯಾರು ಸಿಕ್ಕರು ನನ್ನ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅವರ ಸ್ಕೂಲ್ ಬಗೆಗೆ ಬೈದಿದ್ದೀನಿ. ಸಾಯಂಕಾಲದೊತ್ತಿಗೆ ಯಾವ್ದೋ ಊರಲ್ಲಿ ಎದುರುಗೋದು ಇನ್ನೊಂದಷ್ಟು ಬೈಬೇಕಾಗಿತ್ತು. ಸದ್ಯಕ್ಕೆ ಸಾಕು, ನೋಡೋಣ ಬನ್ನಿ, ನೀವು ಅದಕ್ಕೆ ಏನು ಹೇಳಿಲ್ಲ ಬಿಟ್ಟು ಪ್ರೇಮಿಸ್ಬೋದು.
ರಾಜಕಾರಣನ ಮುಂದಕ್ಕೆ ಇಟ್ಕೊಂಡು ವ್ಯಕ್ತಿಗತವಾಗಿ ದ್ವೇಷ ಸಾಧಿಸಬೇಕು ಅಂತ ಅನ್ನೋ ಮನಸ್ಥಿತಿ ನನಗಂತೂ ಇಲ್ಲ. ನಾಳೆ ಬೆಳಗ್ಗೆ ಯಾರು ಸಿಕ್ಕಿದ್ರು ನಾನು ಚೆನ್ನಾಗಿ ಸೊ ರಾಜಕಾರಣ ಅಂದ್ರೆ ಏನು? ಜಿಲ್ಲೆಯ ಜನಕ್ಕೆ ಒಳ್ಳೇದಾಗೋ ಕಾರಣಕ್ಕೋಸ್ಕರ ನಾವು ತಗೊಳ್ಳುವಂತಹ ತೀರ್ಮಾನ. ಆ ತೀರ್ಮಾನಗಳು ವ್ಯತ್ಯಾಸ ಆದಾಗ ನನ್ನ ಜನರ ಹಿತ ದೃಷ್ಟಿಯಿಂದ ನಾನು ಈ ತೀರ್ಮಾನ ತಗೊಂಡಿದ್ದೀನಿ. ಮತ್ತೆ ಈ ಸಾರಿಯ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀನಿ. ಇದಾದ್ಮೇಲೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತೀನಿ. ಒಳ್ಳೆ ರಾಜಕಾರಣದಲ್ಲಿ ಇದ್ದೇ ಇರ್ತೀನಿ. ಇನ್ನೇ ನನಗೂ ಗೊತ್ತಾಗೋಗಿದೆ ಏನ್ ಬದುಕಿದ್ರೆ ಇನ್ನೊಂದು 8 ವರ್ಷ ಬದುಕಬಹುದು ಅಂತ ನನ್ನ ಆಯುಸನ್ನ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸುಮ್ನಿನಪ್ಪ ನೀನು ಯಾಕೆ ಅನ್ನೋದು ಆಚೆಗಳಿಗೆ ಒಂದಲ್ಲಿ ಹೇಳ್ತಿದ್ದು. ಈ 8 ವರ್ಷದಲ್ಲಿ ಇರುವಷ್ಟು ದಿನ ನನ್ನ ಜನರ ಒಳಿತಿಗೆ ನನ್ನ ಹತ್ರ ಯಾರಾದ್ರೂ ನನ್ನಿಂದ ಕೆಲಸ ಆಗುತ್ತೆ ಅಂತ ಅನ್ಕೊಂಡ್ ಬಂದ್ರೆ 100ಕ್ಕೂ 100ರಷ್ಟು ಕಾಯವಾಚ ಮಾಡ್ತೀನಿ. ಇದೇ ಕಾರಣಕ್ಕೆ ಅಂತಾನೆ ಊರಲ್ಲಿ ಒಂದು ಕುರಿ ಶೆಡ್ ಕೋಳಿ ಶೆಡ್ ಎಲ್ಲ ಮಾಡ್ಕೊಂಡು ಊರಲ್ಲೇ ಸೆಟ್ ಆಗೋ ಪ್ಲಾನ್ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಮುಂದ್ಗಡೆ ಮೈತ್ರಿ ಅಭ್ಯರ್ಥಿಯಾಗಿ ನಿಮ್ಮ ಸಂಸದೀಯ ಅಖಾಡ ಚುನಾವಣೆ ಬಂದ್ರೆ ಯಾರು ನಮ್ ಸಂಸದರು ಯಾರು ಯಾರು ಮೇಡದವ್ರ ಜೊತೆ ಏನ್ ಹೋಗುದು? ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಹೋಗ್ಬೇಕಾಗುತ್ತಲ್ಲ ನಾನು ಹೇಳಿದ್ನಲ್ಲ, ಜನದ ಜೊತೆ ಇರಕ್ಕೆ ನನ್ಗೆ ಎಲೆಕ್ಷನ್ ಬೇಕಾಗಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಅವೆಲ್ಲ ಕನಸಿನ ಮಾತೆಲ್ಲ ಆಡೋದೇ ಬೇಡ, ಕನಸಿನ ಮಾತುಗಳೆಲ್ಲ ಆಡೋದ್ ಬೇಡ. ಆಮೇಲೆ ಕೆಲವು ಸರಿ ಏನಾಗುತ್ತೆ ಗೊತ್ತಾ ಸರ್, ನೀವು ನನ್ನ ವ್ಯಾಪ್ತಿಗೆ ಸೇರಿದ ಪ್ರಶ್ನೆಗಳನ್ನು ಕೇಳ್ಬೋದು. ಅದು ನನ್ನ ವ್ಯಾಪ್ತಿ ಮೀರಿದ ಪ್ರಶ್ನೆ ಅಲ್ಲ. ನೀವೇನ್ ಮಾಡ್ತೀರಾ ಅಂತಂದ್ರೆ 100% ನಾನು ಸಪೋರ್ಟ್ ಮಾಡೋದಿಲ್ಲ ಸರ್. ಅಷ್ಟ ಚುನಾವಣೆಗೆ ಸಕ್ರಿಯವಾಗಿರ್ತೀನಿ ಅಂತೀರಿ, ವೆಂಕಟರಮಣೇಗೌಡರು ನಿಲ್ತಾರೆ ಯೋಚನೆ ಮಾಡ್ತೀನಿ ಅಂತೀರಿ. ಇದು ಇಲ್ಲೇ ದ್ವಂದ್ವ ಇದೆ. ಯಾವ್ದು ದ್ವಂದ್ವನೂ ಇಲ್ಲ, ಎಲ್ಲ ಸಫಿಶಿಯಂಟ್ ನಿರ್ಣಯ ಅಂತ. ಯಾರು ಈಗಲೂ ಹೇಳ್ತೀನಿ ನಾನು, ನೀವು ಹಣದ ಕಾರಣ ಬಿಟ್ಟು ಈ ಜಿಲ್ಲೆಯ ನನಗೂ ಕೊಡೋದು ಬೇಡಪ್ಪ, ನನಗೂ ಕೊಡೋದು. ನಾನು ಯೋಗ್ಯ ಅಲ್ಲ ನಿಮ್ ದೃಷ್ಟಿಯಲ್ಲಿ, ನನ್ ಕೈಲಿ ಆಗುದಿಲ್ಲ. ದುಡ್ಡು ಬೇಕು ಅನ್ನೋದೊಂದು ಹೇಳ್ಬಿಟ್ಟಿದೆ, ಹೇಳ್ತೀನಿ ದುಡ್ಡು ಬೇಕು. ನಾನು ಏನಂತ ಎಷ್ಟು ದುಡ್ಡದೆ ಅಂತ ನನ್ನ ಗತ್ತಿಗೆ ಬ್ಯಾಗ್ನ ತಗೊಂಡು ಓಡಾಡಲ್ಲ. ಇವರೆಲ್ಲ ನೇತಾ ಕಡೆ ಓಡಾಡಿದ್ದಾರೆ ಇವರೆಲ್ಲ. ಇಲ್ಲ ಇವ್ರೊಟ್ಟಿಗೂ ನಾನು ಏನಾರ ಸಾಲ ಕೇಳಿದ್ದೀರಾ? ಇವ್ರ ಮನೆಗೆ ಹೋಗ್ಬಿಟ್ಟು ಅಕ್ಕಿ ಮುಗಿದೋದ್ರೆ ತಗೊಂಡು ಅಂತ ಏನಾರು ಕೇಳಕ್ ಹೋಗಿದ್ದೀರಾ? ಮಾನ ಮರ್ಯಾದೆ ಬೇಡವಾ ಇವ್ರಿಗೆ? ದುಡ್ಡಿಲ್ಲ. ಈ ಎಲೆಕ್ಷನ್ ಕಮಿಷನ್ ಅವ್ರಿಗಾರು ಬುದ್ಧಿ ಬೇಡವಾ? ದುಡ್ಡಿಲ್ಲ ಅಂತಂದ್ರೆ ಎಷ್ಟು ದುಡ್ಡಿಲ್ಲ? ಬರೋ MP ಎಲೆಕ್ಷನ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು? 55 ಲಕ್ಷ 54 ಲಕ್ಷ ಏನೋ ಅದೇ ಅದ್ರದ್ದು ಲಿಮಿಟೇಷನ್. ನೀನ್ 100 ಕೋಟಿ ತೆಗೆದು ಮಾತಾಡ್ತೀಯಾ? ಒತ್ತು ಹೊಡಿಗೆ ಹಾಕ್ಬಿಡ್ತಾನೆ ಇವ್ರನ್ನ. ಕೋಟಿ ಲಕ್ಷ ಮಾತಾಡ್ತಿದ್ದಂಗೆ ಒತ್ತು ಹೊಡಿಗೆ ಹಾಕ್ಬಿಡ್ತಾನೆ ಇವ್ರನ್ನ. ಸಾರ್ವಜನಿಕವಾಗಿ ಮಾತಾಡ್ತಾರಲ್ರಿ, ಡಾಕ್ಟರ್ ದುಡ್ಡಿಲ್ಲ, ಯುದ್ಧವಾದ್ರೆ 100 ಕೋಟಿ ದುಡ್ಡದೆ, 1000 ಕೋಟಿ ದುಡ್ಡದೆ. ಏನ್ ಕರ್ಮಾನ್ರಿ ಇದು? ಯಾವ ಯುಗದಲ್ಲಿ ಬದುಕ್ತೀನಿ ನಾನು? ಸರ್ ನಮ್ಮ ಪ್ರಶ್ನೆಗೆ ಕರೆಕ್ಟ್ ಆಗಿ ಹೇಳಿದ್ದಾರೆ. ಹೇಳಿ ಸರ್. ವೆಂಕಟರಮಣೇಗೌಡ ಊಟ ಮಾಡೋಣ, ಇದಾದ್ಮೇಲೆ ನಾನು ಹೇಳೋದೆಲ್ಲ ಮುಗಿದಿದೆ. ಸರ್ ವೆಂಕಟರಮಣೇಗೌಡರು ನಿಂತ್ರೆ ವ್ಯತಿರಿಕ್ತ ತೀರ್ಮಾನ ಅಂತ ಹೇಳಿ. ವೆಂಕಟರಮಣೇಗೌಡರು ಒಬ್ಬರೇ ಅಲ್ಲ, ಜಿಲ್ಲೆ ಬಿಟ್ಟು ಹೊರಗಿನಿಂದ ಹೊಸದಾಗಿ ಪಕ್ಷದೊಳಗಡೆ ಕರ್ಕೊಂಡ್ಬಂದು ನಿಲ್ಸಿದ್ರೆ ಯಾವಾಗ ನಿಲ್ಸಿದ್ರು ಅಷ್ಟೇ. ವೆಂಕಟರಮಣೇಗೌಡ ನಾಗಮಂಗಲ ಇರ್ಬೋದು, ವೆಂಕಟರಮಣೇಗೌಡ ಕಾಂಗ್ರೆಸ್ ಪ್ರೈಮರಿ ಮೆಂಬರ್ ಅಲ್ಲ. ಸರಿ ಸರ್, ಅವ್ರು ಏನಾದ್ರು ನಿಂತ್ರೆ ಈಗ ಹೆಸರು ಅನೌನ್ಸ್ ಆಗೈತೆ. ಎಲ್ಲ ಅನೌನ್ಸ್ ಮಾಡಿದಾರೋ? ಮಾಡಿದ್ದಾರೆ ಎಲ್ಲಿ ಮಾಡಿದಾರು ಸರ್? ಅನೌನ್ಸ್ ಎಲ್ಲಿ ಮಾಡಿದಾರು ಸರ್? ಅದ್ರಲ್ಲೇ ಮಂತ್ರಿಗಳು, ನಮ್ಮ ಮಂತ್ರಿಗಳು ಮತ್ತೆ ನಮ್ಮ ಮಂಡ್ಯ ಶಾಸಕರು, ಯುವ ಶಾಸಕರು, ನನ್ನ ಸ್ನೇಹಿತರು ಇಬ್ರು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ಬಗ್ಗೆ ನಮ್ ಗಡಿಗ ಬಹಳ 100 ಸಾರಿ ಯೋಚನೆ ಮಾಡ್ಬೇಕು. ಗಡಿಗ ರವಿಕುಮಾರ್ ವೆಂಕಟರಮಣೇಗೌಡರ ಮುಂದಿನ ಅಭ್ಯರ್ಥಿ ಅಂತ ಕೈ ಹಿಡ್ಕೊಂಡು ಓಡಾಡ್ಬಿಟ್ಟು ಮಂತ್ರಿಗಳು ನೀವೇ ಎಲ್ಲ ಕೇಳಿದ್ರಿ. ನಾನ್ ರೆಸ್ಪಾನ್ಸಿಬಿಲಿಟಿ ಇರೋ ಪರ್ಸನ್, ನಾನು ಹಂಗೆ ಹೇಳಕ್ ಆಗುದಿಲ್ಲ. ಆದ್ರೆ ರವಿ ರೆಸ್ಪಾನ್ಸಿಬಲ್ ಪರ್ಸನ್, ಇಟ್ಸ್ ನಾಟ್ ದ ಥಿಂಗ್. ಎಲ್ಲರೂ ನಿಮ್ಮನ್ನ ಬಳಸ್ಕೊಂಡು ಹಾಗೆ ಕಿಸಾಕಿದ್ರು ಅಂತ ಅನ್ಸುತ್ತಾ? ಇದನ್ನ ಸರ್ ಲೈಟರ್ ನೋಟ್ ಅಲ್ಲೂ ಹೇಳ್ತೀನಿ, ಸೀರಿಯಸ್ ಆಗಿ ಹೇಳ್ತೀನಿ. ಈಗ ಹೇಳಿದ್ರೆ ನಮ್ಗೆ ಒಳ ಬರುವುದಿಲ್ಲ. ರಾತ್ರಿ 8-9 ಗಂಟೆ ಮೇಲೆ ಕೇಳಿದ್ರೆ ಅಳ್ತೀನಿ. ನೀವ್ ಹೇಳ್ತಿರೋದು ಅಷ್ಟು ಸತ್ಯ ಸರ್. ಈಗ ಹೇಳಿದ್ರೆ ನಗ್ತೀನಿ, ರೇಗಿಸ್ತೀನಿ ಸರ್. ರಾತ್ರಿ 8-9 ಗಂಟೆ ಆದ್ರೆ ಒಂದು ಸಿಟ್ಟು ಬರುತ್ತೆ ಸರ್, ಇಲ್ಲ ಅಳು ಬರುತ್ತೆ. ಹಾಗೆ ಇನ್ನು ಗೊತ್ತಿಲ್ಲ. ಅಲ್ಲ ನಿಮ್ ಮೇಡಮ್ ಮೇಲೆ ನಾನೇ ಅಭ್ಯರ್ಥಿ ಇರ್ತಾರಲ್ಲ ಅಂತ ನೋಡಿ. ನೀವು ಎಷ್ಟು ಮಟ್ಟಿಗೆ ಈಗಲೂ ನಾನು ನನ್ನ ಚಂತೆ ಹೇಳ್ಕೊಂಡೇನು ನಿಮ್ ಮೇಡಮ್ ಅಂತೀರಿ.
ಅವ್ರು ಒಂದಿನ ಬಾಬಿ ನಮ್ಮ ಹುಡುಗ ಅಂತ ಇಲ್ಲಿ ಅದ್ ಸಾಗಿ ಒಟ್ಟಾರೆ ಇಬ್ರು ಆದ್ರೆ ಅಪ್ಪ ನಿಮ್ಗೆ ಕ್ಲಾರಿಟಿ ಕೊಟ್ಕೊಡ್ತೀನಿ. ಈ ಕಡೆಯಿಂದ ಸುಮಲತಾ ಆಗಿ ಆ ಕಡೆಯಿಂದ ಇದೇ ಕ್ಯಾಂಡಿಡೇಟ್ ಕಂಟಿನ್ಯೂ ಆದ್ರೆ ನಾವು ನಮ್ ಜಮೀನು ಎಲೆಕ್ಷನ್ ಮುಗಿದ ಮೇಲೆ ಆಫೀಸು ಹೀಗೆ ಜನದ ಕೆಲಸ. ಎಲೆಕ್ಷನ್ ಮುಗಿದ ಇವ್ರೊಬ್ಬರೇ ಕ್ಯಾಂಡಿಡೇಟ್ ಆಗಿ ಅಲ್ಲಿ ಬೇರೆ ಇನ್ಯಾರಾದ್ರೂ ಆಗ್ತಾರೆ ಅಂತ ಅನ್ನೋದಾದ್ರೆ ನಾವು ಅವ್ರಿಗೆ ಸಪೋರ್ಟ್. ಇದೆರಡು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಆಗ ಒಂದ್ ವೇಳೆ ಇಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಿ ಈ ಜಿಲ್ಲೆಯವರಿಗೆ ಇನ್ಯಾರಾದ್ರೂ ಒಬ್ರಿಗೆ ಯಾವ್ದಾದ್ರು ಕಾಂಗ್ರೆಸ್ ಕೊಟ್ರೆ ನನ್ನ ತೀರ್ಮಾನ ವಾಪಸ್ ಅಗೈನ್ ಐ ವಿಲ್ ಸಪೋರ್ಟ್ ಕಾಂಗ್ರೆಸ್. ಈಗ ಮೈತ್ರಿ ಅಭ್ಯರ್ಥಿಯನ್ನು ಹೊರಗಿಂದ ಬಂದು ಅಭ್ಯರ್ಥಿ ಯಾರಿಗೂ ಹೋಲಿಸ್ಕೊಂಡ್ರು ಹೊರಗಡೆಯಿಂದ ಯಾರೇ ಬಂದ್ರು ನಾವು ಅವ್ರಿಗೆ ಸಪೋರ್ಟ್. ಯಾಕೆ ಅಂತಂದ್ರೆ ಅಜಯ್ ಮಾಕನ್ನೇ ನಮ್ಮೂರನಲ್ಲ, ಅಜಯ್ ಮಾಕನ್ನು ನಮ್ಮೂರನಲ್ಲ. ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಓಟ್ ಹಾಕ್ಸಿದ್ರು. ಓಲಿ 3ನೇ ಕ್ಯಾಂಡಿಡೇಟ್ ಮಾಡಿದ್ರ ಫಸ್ಟ್ ಪ್ರಯಾರಿಟಿ ಓಟು ಅಜಯ್ ಮಾಕನ್ಗೆ. ಯಾರು ಅಜಯ್ ಮಾಕನ್ ಡೆಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದು, ಡೆಲ್ಲಿ ಶೀಲಾ ದೀಕ್ಷಿತ್ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಿದ್ದು. ಲಾಸ್ಟ್ ಟೈಮ್ ಆ ಕ್ಯಾಂಡಿಡೇಟ್ ಎದುರುಗಡೆ 13,000 ಓಟ್ ತಗೊಂಡ್ರು. ಎಷ್ಟು? 13,000 ಓಟ್ ಅಲ್ಲಿ ಸೋತವನಲ್ಲ, ಓಟ್ ತಗೊಂಡಿದ್ದೆ 13,000. ಅವನ್ನ ಎಡಕ ಬಂದು ನಿಲ್ಲಿಸ್ಬಿಟ್ಟು ನೀವು ರಾಜ್ಯಸಭೆ ಕಳಿಸ್ತೀರಿ ಅಂದ್ರೆ ನಾವ್ ಯಾವ ಎಕಡ ತಗೊಂಡ್ರಿ ಹೊಡ್ಕೋಬೇಕು ನಮ್ಗೆ. ನಾನು ಇವತ್ತು ಬೀದಿ ಬಿಟ್ರು 15,000 ಓಟ್ ತಗೊಂಡಿದ್ರಿ. ಓಲಿ 16 ಮಾಡಬಹುದಾಗಿತ್ತು. ನಾವ್ ಯಾರ ಟಿಕೆಟ್ ಕೊಟ್ಟಿಲ್ಲ, ಅವ್ನು ಯಾವನಾರ 25,000 ಓಟ್ ತಗೊಂಡ್ರೆ ನಾವು ರಾಜ್ಯಸಭೆಗೆ ನಿಲ್ಲಿಸ್ತೀವಿ ಅಂತ ಅಂದಿದ್ರೆ ಯಾವನಾರ ಹೋಗೋಣ. ನಾವು ಬಿ ವಿ ಶ್ರೀನಿವಾಸನ್ನೇ ಕಳಿಸ್ಬೋದಾಗಿತ್ತಪ್ಪ. ಎಸಿಸಿ ಯಾವುದು ಯೂತ್ ಕಾಂಗ್ರೆಸ್ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಕಳಿಸ್ಬೋದಾಗಿತ್ತಲ್ಲ. ಇವ್ರು ಯಾರು? ನಾ ಪುನಃ ಸಮರ್ಥಿಸ್ಕೊತೀವಿ. ಬಹಳ ಕೆಟ್ಟದಿದೆ ಸುಮ್ಮನೆ ಹೇಳಿ ಸರ್. ಎನಿವೇಸ್ ಇದಾದ್ಮೇಲೆ ಇವತ್ತಂತೂ ಎಷ್ಟೇ ಏನೇ ಪ್ರಶ್ನೆ ಕೇಳಿದ್ರು ನಗರತ್ತಾನೆ ಹೇಳ್ತೀನಿ, ಯಾವ ಬೇಸರನೂ ಇಲ್ಲ. ಇದು ಮುಗಿದ ಮೇಲೆ ನಿಮ್ ಕೈ ಮುಗಿತೀನಿ. ದಯವಿಟ್ಟು ಊಟ ಮಾಡ್ಕೊಂಡು ನಗರತ್ತಾ ಹೋಗಿ ನಾನು ಇನ್ನೊಂದ್ಸರಿ ಪ್ರೆಸ್ ಮೀಟ್ ಮಾಡೋದ್ರ ಬಗ್ಗೆ ಮತ್ತೊಂದು ಯಾವಾಗಲೂ 108 ಸಮಸ್ಯೆಗಳಿದೆ ನನಗೂ ನೀವು ಅದ್ರ ಕಡೆಯದಾಗಿ ಹೇಳ್ತಾ ಇದ್ದೀನಿ. ಅದು ಪಶ್ಚಾತ್ತಾಪದ ಮಾತು ಅಂತ ನೋಡ್ಕೊಳ್ಳಿ ಅಥವಾ ಏನೋ ಸಾರಿ ಹೇಳ್ತಿದ್ದೀನಿ ಅಂತ ಏನಾದ್ರು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸುವಾಗ ನಾನು 10 ಸಾರಿ ನಾನು ಕೆಲವೊಂದು ಸಾರಿ ಮೀಡಿಯಾ ಅಂತ ಕಾಮನ್ ಆಗಿ ವರ್ಡ್ ತಗೊಂಡು ಬಾಯಿ ಬಂದಂಗೆ ಐ ಅಪಲಜೈಸ್ ಯು ಆಲ್ ಫಾರ್ ದಟ್. ಆದ್ರೆ ಕೆಲವರು ಯಾರಾಗಿದ್ದಾರೆ, ನಾನು ನಮ್ಮ ಡಾಕ್ಟರ್ ವಿಷಯದಲ್ಲೂ ನಾನು ಅದೇ ಹೇಳ್ತೀನಿ, ಇರೋ ಕೆಲವು ಬ್ಲಾಕ್ ಶಿಪ್ಸ್ ಇಂದಾಗಿ ಇಡೀ ನನ್ನ ಡಾಕ್ಟರ್ ಪ್ರೊಫೆಷನ್ ಕೆಟ್ಟ ಹೆಸರು ಬಂದಿದೆ. ಅದೇ ಥರದಲ್ಲೇ ಇರೋ ಕೆಲವು ಬ್ಲಾಕ್ ಶಿಪ್ಸ್ ಇಂದ ಇಂಥ ಒಂದು ಅದ್ಭುತವಾದ 4ನೇ ಅಂಕ ಕೆಟ್ಟ ಹೆಸರು ತಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗದ್ ಬೇಡ ನೀವು. ಆಮೇಲೆ ನಮ್ಮಿಬ್ಬರದು ಒಂದೇ ದಿವಸ ಡೇ, ಡಾಕ್ಟರ್ಸ್ ಡೇ, ಪ್ರೆಸ್ ಡೇ, ಮೀಡಿಯಾ ಡೇ, ಎರಡು ಒಂದೇ ದಿನ, ಜುಲೈ 1st. ಆ ಕಾರಣಕ್ಕೂ ನೀವು ಸಪೋರ್ಟ್ ಮಾಡ್ಬೋದು. ಸುಮ್ಮನೆ ಮಾತಾಡೋದು. ಊಟ ಮಾಡ್ಕೊಂಡು ನಂಗಂತ ಹೊರಡಿ ಸಿಗುತ್ತೆ. ಇಲ್ಲ ಸರ್, ಆಗ್ಲಿಲ್ಲ ಸರ್. ಸರ್ ನಾನು ಏನ್ ಗಮನಿಸ್ತಿದ್ದೀನಿ ಸರ್, ಎಲೆಕ್ಷನ್ ಮುಂಚೆ ಇರೋ ಲೀಡರ್ಗಳೇ ಬೇರೆ, ಅದೇ ಇದೇ ಲೀಡರ್ಗಳೇ ಅದೇನೋ ಗೊತ್ತಿಲ್ಲ, ಸಡನ್ ಆಗಿ ಇನ್ನೊಂದು ಮುಖ ಶುರು ಆಗ್ಬಿಡುತ್ತೆ ಸರ್. ಅಧಿಕಾರ ಕೈಗೆ ಬರ್ತಿದ್ದಂಗೆ ಸಿದ್ದರಾಮಯ್ಯನವರು ನನಗೆ ಗೊತ್ತಿದ್ದಂಗೆ ಸರ್ ಈ ಕೈ ಹಿಡ್ಕೊಂಡು ಮಾತಾಡೋದು, ಇದೆಯಾ ಅಂತ ರೇಗಿಸೋದು, ತಮಾಷೆ ಮಾಡೋದು, ಜೊತೆಲಿರೋರ್ಗೆ ಇವ್ನು ಬಹಳ ಟಫ್, ಇವನು ನೋಡಕ್ ನನ್ನ ಹತ್ರ ಈಗ ಮಾತಾಡ್ತಾವನೆ ಅಂತ ಬಿಡಿ ತೆಗಿಯಲ್ಲ ಅನ್ನೋದು, ಈ ತರದೆಲ್ಲ ಮಾಡೋದು. ಈಗ ಎದುರುಗಡೆ ಸಿಕ್ಕಿದ್ರೆ ಪರಿಚಯನೇ ಇಲ್ಲ ಅನ್ಕೊಂಡು ಹೋಗ್ಬಿಡೋದ. ನಮ್ಗೆ ಇದು ನಮ್ಮ ನಾಯಕರಂತೂ ವಿಶೇಷವಾಗಿ ಅನುಭವ ಆಗ್ಬಿಡುತ್ತೆ. ನಮ್ ಡಿ ಕೆ ಶಿವಕುಮಾರ್ ಅವ್ರ ಅವ್ರು ಈಗ ನೋಡ್ತಿದಾರೋ ಹುಟ್ಟಿದಾರೋ ಒಂದು ಗೊತ್ತಾಯ್ತಾ ಇರೋದಿಲ್ಲ. ಬಟ್ ಅವ್ರ ಕಂಡ್ರೆ ನನಗೆ ಯಾಕೆ ಇಷ್ಟ ಅನ್ನೋದು ನನಗೆ ಇವತ್ತು ಅರ್ಥ ಆಗಿಲ್ಲ. ಆಮೇಲೆ ನನ್ನ ಮನಸ್ಥಿತಿಗೂ, ನನ್ನ ಧೋರಣೆಗೂ, ನನ್ನ ನಡವಳಿಕೆಗೂ, ಅವರ ಮನಸ್ಥಿತಿಗೂ, ಅವರ ಧೋರಣೆಗೂ, ಅವರ ಇಂಟ್ರೆಸ್ಟ್ಗೂ, ಅವರ ನಡವಳಿಕೆಗೂ ಒಂದಕ್ಕೊಂದು ಟ್ಯಾಲಿನೇ ಆಗುದಿಲ್ಲ. ಬಟ್ ಸ್ಟಿಲ್ ಅದು ನನಗೆ ಇಷ್ಟ. ಆದ್ರೆ ಆ ಮನುಷ್ಯನು ನನ್ನ ಕಷ್ಟ ಕೇಳಿಲ್ವಲ್ಲ ಅನ್ನೋದು ನಮ್ಗೆ ಸಾಕ್ತಾ ಇದೆ. ಹಾಗಾಗಿ ಮನೆ ಒಳಗಡೆ ಅಣ್ಣ ಹೊಡಿತಾವನೆ ಅಂತಂದ್ರೆ ಅವ್ವ ಅದೊಡ್ ಕೇಳ್ತಾಳೆ ಅನ್ನೋದು ತಿರ್ತಿಲ್ಲ. ಅವ್ರು ಯಾಕೆ ಹೊಡಿತಿ ಅಂತ ಅವ್ರ ಗುಡ್ಲ ಇಲ್ಲ ಅಂತ ಅಂತಾಳೆ ಅಂತಂದ್ರೆ ಏನ್ ಮಾಡಕ್ಕ ಬಿಡು, ನಾನು ಹೆಂಗೋ ಹಾಸ್ಟೆಲ್ ಹೋಗಿ ಸೇರ್ಬೇಕು. ಮಿಂಚಿದೆ ಇಲ್ಲ ಎಲ್ಲರ ಜೊತೆಗೂ ಮಿಂಚಿದೆ ಇರೋದು ಯಾವಾಗ ಅಂದ್ರೆ ಯಾರೋ ನನ್ನ ಜೊತೆ ಮಾತಾಡೋದಕ್ಕಾಗಿಲ್ಲ, ಸ್ಥಳೀಯ ಅಭ್ಯರ್ಥಿನ ಹಾಕಿದಾಗ ಆವಾಗ ಮಿಂಚುದಿಲ್ಲ. ಯಾರು ನನ್ನ ಜೊತೆ ಮಾತಾಡೋದು ಬೇಕಾಗಿಲ್ಲ. ನೀವು ಅದು ಮಾಡದೆ ರಾಜಿ ಮಾಡ್ತೀನಿ ಅಂತ ಅಪ್ಪ. ಆಮೇಲೆ ಅವ್ರು ಪಾಪ ನಿಮ್ಗೆ ನನ್ನ ಬಗ್ಗೆ
ಆ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ರಿ, ಇಲ್ಲ ಮಾಡ್ಬಿಟ್ರೆ ಏನ್ ಮಾಡ್ತೀರಿ ಅಂತ. ಅವ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? ತೀರಾ ಆಫ್ ದ ರೆಕಾರ್ಡ್ ಹೇಳೋದಾದ್ರೆ ಈ ರೀತಿ ಗುಡ್ಡೆ ಹಾಕಲ್ಲ ಅವ್ರು. ಆ ಮನಸ್ಥಿತಿಲಿ ಅವರು ಹಾಗಾದಾಗ ಗೊತ್ತಾಗ್ಬೇಕಷ್ಟೇ. ಬೇಡ ಕಣಪ್ಪ, ನನ್ನ ಮನೆ ಹಾಳು ಮಾಡ್ಕೊಳಕ್ ನಂಗೆಲ್ಲ ಆಗೋದಿಲ್ಲ, ಅವೆಲ್ಲ ಆಗೋದಿಲ್ಲ, ಆಗುವಂತ ಮಾತಾಡೋಣ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.